ಇನ್ನು ಬೆಂಗಳೂರಿನ ಮಹದೇವಪುರದಲ್ಲಿ ಮತಕಳ್ಳತನವಾಗಿದೆ ಅಂತ ಆರೋಪ ಮಾಡಿದಂತ ರಾಹುಲ್ ಗಾಂಧಿ ಇದೀಗ ಕಲಬುರಗಿಯ ಆಳಂದದತ್ತ ಬೊಟ್ಟು ಮಾಡಿದ್ದಾರೆ. ಕೈ ನಾಯಕನ ಆರೋಪಕ್ಕೆ ಬಿಜೆಪಿ ಕೂಡ ಕೌಂಟರ್ ಕೊಡ್ತಾ ಇದೆ. ಚುನಾವಣಾ ಆಯೋಗ ಆಧಾರ ರಹಿತ ಅಂತ ಜರಿದಿದೆ. Aland is constituency in Karnataka. Somebody tried to delete 6,018 votes. Got caught. ಆರೋಪ ಮತ್ತೊಂದು ಮತಗಳ್ಳತನದ ಆರೋಪ. ಚುನಾವಣಾ ಆಯೋಗದ ಮೇಲೆಯೇ ಆರೋಪ ಕೇಳಿ ಬರ್ತಿದೆ. ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿತ್ತು ಅಂತ ರಾಹುಲ್ ಗಾಂಧಿ ಆಟಂ ಬಾಂಬ್ ಸ್ಫೋಟಿಸಿದ್ರು. ಇದೀಗ ವಿಧಾನಸಭೆ ಚುನಾವಣೆ ವೇಳೆಯೂ ವೋಟ್ ಚೋರಿ ಆಗಿದೆ ಅಂತ ರಾಹುಲ್ ಬಾಂಬ್ ಸಿಡಿಸಿದ್ದಾರೆ. Solid proof, black and white for deletion across India. ಕರ್ನಾಟಕದಲ್ಲಿ 2023ರ ವಿಧಾನಸಭೆ ಚುನಾವಣೆ ವೇಳೆಯೂ ಅಕ್ರಮ ನಡೆದಿದೆ. ಚುನಾವಣಾ ಆಯೋಗವೇ ಅಕ್ರಮಕ್ಕೆ ಸಾಥ್ ಕೊಟ್ಟಿದೆ ಎಂದ ರಾಹುಲ್ ತಮ್ಮ ಆರೋಪಕ್ಕೆ ಪೂರಕ ದಾಖಲೆಗಳನ್ನು ರಿಲೀಸ್ ಮಾಡಿದ್ರು. Aland is constituency in Karnataka. 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೈ ಕಮಲ ನಾಯಕರ ನಡುವೆ ಮತ್ತೊಂದು ಸುತ್ತಿನ ಕೆಸರಿನ ಚಾಟ ಶುರುವಾಗಿದೆ. It's a completely organized effort. It's very clear that the election commission is involved in this effort and Rahul ji has very clearly exposed it. ನಾನು ಅವ್ರು ಏನ್ ಮಾತಾಡಿದರೆ ಸತ್ಯ ಇದೆ ಅಂತ ಹೇಳಿದನಲ್ಲ, ನಾನು 100% ಹೇಳ್ತಾ ಇದ್ದೀನಿ. ಇದು ಬಿಜೆಪಿ ಅವರ ಮಾಡ್ತಾ ಇರೋದು. ನಮ್ಮ ಹತ್ರ ಅಧಿಕೃತವಾದಂತ ದಾಖಲೆಗಳಿದೆ. ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಜನಕ್ಕೆ ಸಾರ್ವಜನಿಕ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಈತ ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ರಾಹುಲ್ ಗಾಂಧಿ. ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ 4-5 ವರ್ಷದಿಂದ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ದಟ್ ಇಸ್ ದ ಓನ್ಲಿ ಒನ್ ರಾಹುಲ್ ಗಾಂಧಿ. ನೀವು ಗೆದ್ದಿರೋದೇ ಅಕ್ರಮ ಅಂತ ಆರೋಪ ಮಾಡಿದ್ರೆ, ಯಾಕೆಂದ್ರೆ ನಿಮ್ ಹಿಸ್ಟ್ರಿ ನಿಮ್ DNA ನಲ್ಲೇ ಚುನಾವಣಾ ಅಕ್ರಮದ DNA ಇದೆ. ಜನಗಳ ಮನಸ್ಸನ್ನ ಬೇರೆ ದಿಕ್ಕಿನ ಕಡೆ ತಗೊಂಡೋಗುವಂತ ಒಂದು ಹುನ್ನಾರವನ್ನ ಮಾಡಿ ಕೂಡ ಅವರದೇ ಸರ್ಕಾರದ ಮಂತ್ರಿಗಳು ಕೂಡ ನಮ್ಮ ಸರ್ಕಾರ ಇದ್ದಾಗೆ ನಾವು ಸರ್ ಮಾಡ್ಕೊಳ್ಬೇಕಾಗಿತ್ತು, ನಮ್ಮ ಸರ್ಕಾರ ಇದ್ದಾಗ ಹೆಂಗ್ ಸಾಧ್ಯ ಅಂತ ಹೇಳಿದ್ಮೇಲೆ ಅವ್ರ ತಲೆದಂಡ ಕೂಡ ಆಗಿರ್ತಕ್ಕಂಥ ನಾವು ನೋಡಿದ್ದೀವಿ. ರಾಹುಲ್ ಆರೋಪದ ಬೆನ್ನಲ್ಲೇ TV9 ಆಳಂದ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾವ್. ಮತಪಟ್ಟಿಯಲ್ಲಿ ನಮ್ಮ ಹೆಸರು ಡಿಲೀಟ್ ಆಗಿರೋದು ನಿಜ ಅಂತ ಮತದಾರರು ಮಾಹಿತಿ ನೀಡಿದ್ರು. ಡಿಲೀಟ್ ಆದದ್ದು ಒಂದು 2-3 ದಿವಸ ಇತ್ತು. ವೋಟಿಂಗ್ದು ಟೈಮ್ ಹೇಳಿ ನನ್ನ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳಿದ್ರು. ವೋಟಿಂಗ್ ಹಾಕೋದು 2 ದಿನ ಆಯ್ತು ಅನ್ನೋದು ಗೊತ್ತಾಗುತ್ತೆ ಸರ್. ವೋಟಿಂಗ್ ಹೆಸರು ಡಿಲೀಟ್ ಆಗಿದೆ ಅಂತ ಅವಾಗ ತನಿಖೆ ಕೊಟ್ಟರು, ಹಾಲಿಲ್ಲ. CBIಗೂ ಕೊಟ್ಟಿದ್ದಾರೆ. ಅದಕ್ಕೆ ಚುನಾವಣಾ ಆಯೋಗದ ತಪ್ಪು, ಯಾರ ತಪ್ಪು? ಇದೆಲ್ಲ ಆಧಾರ ರಹಿತ ಆರೋಪ ಅಂತ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಿದೆ. ಹರೀಶ್, TV9 ಬೆಂಗಳೂರು.